ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ ಮಾಡಿದ ಕೇಸ್ನಲ್ಲಿ ಮತ್ತಿಬ್ಬರ ಬಂಧನ ಆಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈ ಹಿಂದೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಈಗ ಮತ್ತಿಬ್ರು ಟೋಟಲ್ ಆಗಿ 4 ಜನ ಆದಂಗೆ ಆಗ್ತಾ ಇದೆ ಅಲ್ಲಿಗೆ. ಈ ಇಬ್ಬರ ಹಿನ್ನೆಲೆ ಏನು ಅನ್ನೋದ್ರ ಡೀಟೇಲ್ಸ್ ಕೂಡ ಕೊಡ್ತೀವಿ. ಇವರು ಕೂಡ ಕಮೆಂಟ್ ಮಾಡಿದ್ದು ದೃಢವಾಗಿದೆ. ಹುಬ್ಬಳ್ಳಿಯ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ನಾಗರಾಜ್ ಅರೆಸ್ಟ್ ಆದಂತಹ ವ್ಯಕ್ತಿ, ಹಾಗೆ ಧಾರವಾಡದ ಆಡಿಟರ್ ಪ್ರಶಾಂತ್ ಬಂಧನ ಆಗಿದೆ. ಟೋಟಲ್ ಆಗಿ ಅಲ್ಲಿ 4 ಜನರನ್ನ ಪೊಲೀಸರು ಅಶ್ಲೀಲ ಕಾಮೆಂಟ್ ಮಾಡಿದ ಕೇಸ್ನಲ್ಲಿ ಬಂಧಿಸಿದಂಗೆ ಆಗ್ತಾ ಇದೆ. ಎಲ್ಲ ನೋಡಿ, ವಿದ್ಯಾವಂತರು, ಸುಸ್ಥಿತಿಯಲ್ಲಿದ್ದವರು ಹಿಂಗೆ ಯಾರೋ ಕಮೆಂಟ್ ಮಾಡಿದ್ರು ನಾನು ಮಾಡಿಬಿಡ್ತೀನಿ, ನಾನು ಜೈ ಅಂದ್ಬಿಡ್ತೀನಿ, ಗುಂಪಲ್ಲಿ ಗೋವಿಂದ ಮಾಡ್ತೀನಿ ಅಂತ ಹೋದವರು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ವಿಜಯಲಕ್ಷ್ಮಿ ಅವರು ಬಹಳಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ತನಿಖೆ ಸಾಗ್ತಾ ಇರುವ ಪ್ರಗತಿ ಬಗ್ಗೆ ಕೂಡಲೇ ಎಚ್ಚೆತ್ತಂತಹ ಪೊಲೀಸರು ಅರೆಸ್ಟ್ ಅನ್ನು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಟೋಟಲ್ ಆಗಿ 14ಕ್ಕೂ ಹೆಚ್ಚು ಅಕೌಂಟ್ಗಳಿಂದ ಮಾನಹಾನಿ ಆಗುವಂತಹ ಕಮೆಂಟ್ಗಳು, ದೌರ್ಜನ್ಯದ ರೀತಿಯಲ್ಲಿ ಬಿಂಬಿಸುವಂತಹ ಕಮೆಂಟ್ಗಳೆಲ್ಲ ಹಾಕಿದ್ರು ಅನ್ನೋದು ವಿಜಯಲಕ್ಷ್ಮಿ ಅವರ ಆರೋಪ ಆಗಿತ್ತು. ಕಂಪ್ಲೇಂಟ್ ಕೊಟ್ಟಿದ್ರು. 14ಕ್ಕೂ ಹೆಚ್ಚು ಅಕೌಂಟ್ಗಳ ID ಸಮೇತ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಆ ಮಾಹಿತಿ ಮೇರೆಗೆ ಟ್ರ್ಯಾಕ್ ಮಾಡ್ತಾ ಇರುವಂತಹ ಪೊಲೀಸರು ಒಬ್ಬ ಟೆಕ್ಕಿಯನ್ನು ಅರೆಸ್ಟ್ ಮಾಡಿದರು. ಈಗ ನೋಡಿದ್ರೆ ಒಬ್ಬ ಆಡಿಟರ್ ಅಂತೆ, ಇನ್ನೊಬ್ಬ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಅಂತೆ,